ಮತ್ತೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ಗೆ ಇನ್ನು ಟಾಂಗನ್ನು ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಸ್ಥಾನ ಕೊಟ್ಟರೆ ಹೆಂಗ್ರಿ? ಡಿಸಿಎಂ ಡಿಕೆಶಿಗೆ ಕಾಂಗ್ರೆಸ್ ನಿಯಮ ನೆನಪಿದೆಯೋ ಇಲ್ವೋ ಹೇಳಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ಗೆ ಬಿಟ್ಟಿತ್ತು. ಹೈಕಮಾಂಡ್ ಹೇಳಿದ್ರೆ ಡಿಕೆ ಮುಂದುವರಿಲಿ, ಅದರಲ್ಲೇನಿದೆ? ಶಿವಕುಮಾರ್ ನೇತೃತ್ವದಲ್ಲೇ ಚುನಾವಣೆ ಗೆದ್ದಿದ್ದೀವಲ್ಲ, ನನಗಂತೂ ಯಾವ ಹುದ್ದೆ ಬೇಡ, ಬೇಕಿದ್ರೆ ಮಂತ್ರಿ ಹುದ್ದೆನೂ ಕುತ್ಕೊಂಬಿಡಿ, ನನಗೇನು ಬೇಡವೇ ಬೇಡ. ನಮ್ಮ ಪಕ್ಷದ ಹೈಕಮಾಂಡ್ ಗಟ್ಟಿಯಾಗಿದೆ, ನೀವೇನೇ ತಿರುಗಿಸಿ ಮುರುಗಿಸಿ ಕೇಳಿದ್ರು ನನ್ನ ಅಭಿಪ್ರಾಯ ಇಷ್ಟೇ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಕೆಎನ್ ರಾಜಣ್ಣ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ಹೆಚ್ಚಾಗಿದೆ. ಡಿಕೆಶಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ನಾವು ಬೇರೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲಾಕ್ ಅಧ್ಯಕ್ಷಗಳು ಮಾಡುವಾಗ, ಫ್ರಂಟಲ್ ಆರ್ಗನೈಸೇಷನ್ ಮಾಡುವಾಗ ನಮ್ಮ ಜಾತಿಯವರಿಗೂ ಮಾಡಿಕೊಡೋದು, ಬೇರೆ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನ ಪಾಲನೆ ಮಾಡೋದು ಪಕ್ಷಕ್ಕೆ ಒಳ್ಳೇದು ಅಂತ. ಆದ್ರೆ ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಹೆಸರಿ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರು. ಥ್ಯಾಂಕ್ ಯು. ನಾವು ಬೇರೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲಾಕ್ ಅಧ್ಯಕ್ಷಗಳು ಮಾಡುವಾಗ, ಫ್ರಂಟಲ್ ಆರ್ಗನೈಸೇಷನ್ ಮಾಡುವಾಗ ನಮ್ಮ ಜಾತಿಯವರಿಗೂ ಮಾಡಿಕೊಡೋದು, ಬೇರೆ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನ ಪಾಲನೆ ಮಾಡೋದು ಪಕ್ಷಕ್ಕೆ ಒಳ್ಳೇದು ಅಂತ. ಆದ್ರೆ ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಹೆಸರಿ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರು. ಥ್ಯಾಂಕ್ ಯು. ಗಮನಿಸ್ತಾ ಇದ್ದೀರಾ, ಕೆಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಸ್ಥಾನ ಕೊಟ್ಟರೆ ಹೇಗೆ, ಒಂದೇ ಹುದ್ದೆ ಇರಬೇಕು. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂರು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಹುದ್ದೆ, ಮತ್ತೊಂದು ಕಡೆ ಡಿಸಿಎಂ ಹುದ್ದೆ, ಇನ್ನೊಂದು ಕಡೆ ಬೆಂಗಳೂರು ಉಸ್ತುವಾರಿ ಹುದ್ದೆಯನ್ನು ಅವರು ಅಲಂಕರಿಸಿದ್ದಾರೆ. ಬೇರೆಯವರೆಲ್ಲ ಪಕ್ಷಕ್ಕಾಗಿ ದುಡಿದಿಲ್ವಾ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರನೇ ಪಕ್ಷಕ್ಕಾಗಿ ದುಡಿದಿದ್ದಾರಾ ಏನು ಅಂತ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಏನು ಪಕ್ಷದ ಹೈಕಮಾಂಡ್ ಗಟ್ಟಿಯಾಗಿದೆ, ನೀವೇನೇ ತಿರುಗಿಸಿ ಮುರುಗಿಸಿ ಪ್ರಶ್ನೆ ಕೇಳಿದ್ರು ಕೂಡ ನನ್ನ ಅಭಿಪ್ರಾಯ ಇಷ್ಟೇ ಅಂತ ಹೇಳಿದ್ದಾರೆ. ಅದನ್ನ ಪಾಲನೆ ಮಾಡೋದು ಪಕ್ಷಕ್ಕೆ ಒಳ್ಳೇದು ಅಂತ. ಆದ್ರೆ ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಹೆಸರಿ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರು. ಥ್ಯಾಂಕ್ ಯು. ಮಾಡ್ತೀನಿ. ನನ್ನ ಸಮುದಾಯ, ನನ್ನ ಜಾತಿ. ನಾವು ಬೇರೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲಾಕ್ ಅಧ್ಯಕ್ಷಗಳು ಮಾಡುವಾಗ, ಫ್ರಂಟಲ್ ಆರ್ಗನೈಸೇಷನ್ ಮಾಡುವಾಗ ನಮ್ಮ ಜಾತಿಯವರಿಗೂ ಮಾಡಿಕೊಡೋದು, ಬೇರೆ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನ ಪಾಲನೆ ಮಾಡೋದು ಪಕ್ಷಕ್ಕೆ ಒಳ್ಳೇದು ಅಂತ. ಆದ್ರೆ ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಹೆಸರಿ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರು. ಥ್ಯಾಂಕ್ ಯು. ಮಾಡ್ತೀನಿ. ನನ್ನ ಸಮುದಾಯ. ಗಮನಿಸ್ತಾ ಇದ್ದೀರಾ ಕೆಎನ್ ರಾಜಣ್ಣ ಅವರ ಹೇಳಿಕೆಯನ್ನ. ಏನಾದರೂ ಕೆಪಿಸಿಸಿ ಹುದ್ದೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಕೊಡ್ತಾರೆ ಅಂತಂದರೆ ಕೊಡಲಿ, ನಮಗೇನು ತೊಂದರೆ ಇಲ್ಲ. ಬಟ್ ಒಂದೇ ಹುದ್ದೆ ಅಂದರೆ ಏನು, ಮೂರು ಸ್ಥಾನವನ್ನು ಒಬ್ಬ ನಾಯಕನಿಗೆ ಕೊಟ್ಟರೆ ಉಳಿದಂಥವ್ರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇನ್ನು ಕೆಪಿಸಿಸಿ ಹುದ್ದೆ ಬದಲಾವಣೆ ಆಗಬೇಕಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅದರಿಂದ ಕೆಳಗೆ ಇಳಿಬೇಕಾಗಿದೆ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇಳಿಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಎಲ್ಲರನ್ನ ಹುಬ್ಬೇರುವಂತೆ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ.